Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನು ಪ್ರಜ್ವಲ್ ಡಿಪ್ಲೊಮ್ಯಾಟ್ ಪಾಸ್ಪೋರ್ಟ್ ರದ್ದತಿ ವಿಚಾರವಾಗಿ ಗೃಹ ಮಂತ್ರಿಗಳು ಕೂಡ ಮಾತನಾಡಿದ್ದಾರೆ. ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡ್ತಾ ಸಾಕಷ್ಟು ವಿಚಾರಗಳನ್ನ ಬೆಳಗ್ತಿದ್ದಾರೆ. ಕೇಂದ್ರ ಸರ್ಕಾರ ಕೂಡ ಇದರಲ್ಲಿ ಸಹಾಯ ಮಾಡಬೇಕು ಹೀಗಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾನೂನು ರಕ್ಷಣೆ ಮಾಡೋದು ಕೇಂದ್ರದ ಜವಾಬ್ದಾರಿ, ಕಾನೂನನ್ನ ರಕ್ಷಣೆ ಮಾಡಬೇಕಾಗತ್ತೆ, ಇದರಲ್ಲಿ ಕೇಂದ್ರದ ಪಾಲ್ದಾರ ಕೂಡ ಇದೆ. ಹೀಗಾಗಿ ಬರೀ ಟೀಕೆ ಟಿಪ್ಪಣಿ ಮಾಡಿದ್ರೆ ಪ್ರಯೋಜನ ಇಲ್ಲ ಅಂತ ಹೋಮ್ ಮಿನಿಸ್ಟರ್ ಮಾತನಾಡಿದ್ದಾರೆ. ಏನು ಕೂಡ ಬಂದಿಲ್ಲ. ಅದೇ ನಮಗೆ ಭಾಳ ನಾವು ಮತ್ತು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಕೂಡ ಸಹಾಯ ಮಾಡಬೇಕಲ್ಲ. ಬರೀ ಟೀಕೆ ಟಿಪ್ಪಣಿಗಳನ್ನು ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೂಡ ನಮಗೆ ಸಹಾಯ ಮಾಡಬೇಕು. ಏನು ನಾವು ಅವರಿಗೆ ಪಾಸ್ಪೋರ್ಟನ್ನು, ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ನೀವು ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ರು. ಅದಕ್ಕೂ ಏನು ನಮಗೆ ರೆಸ್ಪಾನ್ಸ್ ಬಂದಿಲ್ಲ. ಆದರೆ ಈಗ ವಾರಂಟ್ ಇಶ್ಯೂ ಮಾಡಿದ್ದಾರೆ, ಕೋರ್ಟಿಂದ ವಾರಂಟ್ ಇಶ್ಯೂ ಆಗಿದೆ, ಅದನ್ನು ಕೂಡ ತಿಳಿಸಿದ್ದಾರೆ. ಈಗಾಗಲೇ SITನವ್ರಿಗೆ ಪತ್ರ ಬರೆದಿದ್ದಾರೆ. ಅದು ಅಫಿಷಿಯಲ್ ಚಾನಲ್. ಅದರಲ್ಲಿ ವಾರಂಟ್ ಇಶ್ಯೂ ಮಾಡಿದ ಮೇಲೆ ನೀವು ಕ್ಯಾನ್ಸಲ್ ಮಾಡಬೇಕಾದದ್ದು ಅವರ ಕರ್ತವ್ಯ, ಅದು ಹಾಗಾಗಿ ಮಾಡಬೇಕು. ಇನ್ನೊಂದು ಕಡೆಗೆ HD ರೇವಣ್ಣ ಈಗಾಗಲೇ ಹೊಳೆನರಸೀಪುರ ಸೇರಿದಂತೆ ವಿವಿಧ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಮುಂದುವರೆದಂಥ HD ರೇವಣ್ಣ ದೇವಸ್ಥಾನಗಳ ಭೇಟಿ, ನಿರಂತರವಾಗಿ ದೇವಾಲಯಗಳಿಗೆ ದರ್ಶನವನ್ನು ಮಾಡ್ತಿದ್ದಾರೆ, ಅಲ್ಲಿ ದೇವಸ್ಥಾನಗಳನ್ನ ಸುತ್ತೋಗ್ತಾ ಇದ್ದಾರೆ. ಹೀಗಾಗಿ ಇವತ್ತು ಕೂಡ ದೇವಸ್ಥಾನ ಮಠ ಮಂದಿರಗಳಿಗೆ ರೇವಣ್ಣ ಅವರು ಭೇಟಿ ಕೊಟ್ಟಿದ್ದಾರೆ. ಹೊಳೆನರಸೀಪುರದ ಶ್ರೀ ಲಕ್ಷ್ಮೀ ನರಸಿಂಹ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ. ಹರದನಹಳ್ಳಿ ಮನೆ ದೇವರು ದೇವೇಶ್ವರನಿಗೆ ವಿಶೇಷವಾದಂಥ ಪೂಜೆಯನ್ನು ಕೂಡ ಮಾಡಿದ್ರು. 20 ದಿನದ ನಂತರ ಸ್ವಗ್ರಾಮ ಹರದನಹಳ್ಳಿಗೆ ರೇವಣ್ಣ ಭೇಟಿ ಕೊಟ್ಟಿದ್ದರು. ಹಲವು ಸಂಕಷ್ಟ ಎದುರಿಸಿ ಮೊದಲ ಬಾರಿಗೆ ದೇವರಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಕೂಡ ದೊಡ್ಡ ಸಂಖ್ಯೆಯಲ್ಲೇ ಇದ್ದರು. ತಮ್ಮ ಇಷ್ಟ ದೇವರಿಗೆ ಪೂಜೆಗೆ ಆಗಮಿಸಿದರು HD ರೇವಣ್ಣ ಹೊಳೆನರಸೀಪುರ ಕ್ಷೇತ್ರದ JDS ಶಾಸಕರು ಕೂಡ ಆಗಿದ್ದಾರೆ. ಸಹಜವಾಗಿಯೇ ಅವರ ಅಭಿಮಾನಿಗಳು, ಬೆಂಬಲಿಗರು ಎಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದರು. ಇವತ್ತು ಅವರ ಮನೆ ದೇವರಿಗೆ ಪೂಜೆ ಮಾಡಿದ್ದಾರೆ. ಇನ್ನು ಹಾಸನ ಜಿಲ್ಲೆ ಜನ ನಮಗೆ ಶಕ್ತಿ ಕೊಟ್ಟಿದ್ದಾರೆ ಅಂತ ಈಗ ರೇವಣ್ಣ ಮಾತನಾಡಿದ್ರು. 25 ವರ್ಷ ನಾನು ಶಾಸಕನಾಗಿ ಇಲ್ಲಿ ಕೆಲಸ ಮಾಡಿದ್ದೇನೆ. ಹೊಳೆನರಸೀಪುರದಲ್ಲಿ ಮಾಜಿ ಸಚಿವ ರೇವಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರೂ ಧೃತಿಗೆಡುವುದು ಬೇಡ ಅಂತ HD ರೇವಣ್ಣ ಹೇಳಿದ್ದಾರೆ. ಇಂದು ಹಾಸನದಲ್ಲಿ ಮುಖಂಡರ ಜೊತೆ ಚರ್ಚೆ ಮಾಡ್ತೇನೆ, ಜಿಲ್ಲೆಯ 4 ಶಾಸಕರ ಜೊತೆಗೆ ಮೀಟಿಂಗ್ ಮಾಡ್ತೇನೆ, ಯಾರೂ ಧೃತಿಗೆಡುವುದು ಬೇಡ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಹಾಸನದಲ್ಲಿ ಮುಖಂಡರ ಜೊತೆ ಚರ್ಚೆ ಮಾಡ್ತೇನೆ, ಜಿಲ್ಲೆಯ 4 ಶಾಸಕರ ಜೊತೆಗೆ ಮೀಟಿಂಗ್ ಮಾಡ್ತೇನೆ, ಬೆಂಬಲಿಗರು ಜೈಕಾರ ಹಾಕ್ತಾ ಇದ್ದಂತೆ ರೇವಣ್ಣ ಭಾವುಕರಾಗಿದ್ದಾರೆ. ಹೊಳೆನರಸೀಪುರದಲ್ಲಿ ಭಾವುಕರಾಗಿ ರೇವಣ್ಣ ಮಾತನಾಡಿದ್ದಾರೆ. ಇವತ್ತು ನ್ಯಾಯಾಲಯದಲ್ಲಿ ಕೇಸ್ ಇರುವಾಗ ನಾನು ಯಾವುದೇ ರಿಯಾಕ್ಷನ್ ಕೊಡೋದಕ್ಕೆ ತಯಾರಿಲ್ಲ. ಏಕೆಂದರೆ ನನ್ನ ನ್ಯಾಯಾಲಯದ ಬಗ್ಗೆ ಗೌರವ ಇದೆ, ಮತ್ತು ನಾನು ದೇವ್ರ ಮೇಲೆ ನಂಬಿಕೆ ಇರೋವಂಥ ನನಗೆ. ಆದ್ದರಿಂದ ನಾನು ಇವತ್ತಿನ ಸನ್ನಿವೇಶದಲ್ಲಿ ಈ ಕೇಸ್ಗಳ ಬಗ್ಗೆ ಯಾವುದೇ ನಾನು ರಿಯಾಕ್ಟ್ ಮಾಡಲ್ಲ, ಗೊತ್ತಾಯ್ತಾ. ಮತ್ತು ಜಿಲ್ಲೆ ಜನ ನಮ್ಮನ್ನು, ದೇವೇಗೌಡರನ್ನ 60 ವರ್ಷಗಳ ಸತತವಾಗಿ ಈ ಜಿಲ್ಲೆ ಜನ, ಹೊಳೆನರಸೀಪುರ ತಾಲೂಕಿನ ಜನ, ಜಿಲ್ಲೆ ಜನ, ರಾಜ್ಯದ ಜನ ದೇವೇಗೌಡರನ್ನ ಕಳೆದ 60 ವರ್ಷದಿಂದ ರಾಜಕೀಯ ಶಕ್ತಿ ಕೊಟ್ಟಿದ್ದಾರೆ. ದೇವೇಗೌಡರಿಗೆ, ಕುಮಾರಣ್ಣರಿಗೆ, ನನಗೆ ಸುಮಾರು 25 ವರ್ಷ ನಾನು ಶಾಸಕನಾಗಿ ಕೆಲಸ ಮಾಡಿದ್ದೀನಿ, ಗೊತ್ತಾಯ್ತಾ ಸರ್. 25 ವರ್ಷ ಶಾಸಕನಾಗೂ ಕೆಲಸ ಮಾಡಿದ್ದೀನಿ. ನಾನು ಈ ಜಿಲ್ಲೆಯ ಮತ್ತು ಹೊಳೆನರಸೀಪುರ ತಾಲೂಕಿನ ನಾನು ಬದುಕಿರೋವರಿಗೆ ನಮ್ಮ ಜನ ಯಾರು ಧೃತಿಗೆಡಬೇಕಾದಂಥ ಅವಶ್ಯಕತೆ ಇಲ್ಲ. ನಿಮ್ಮ ಜೊತೆ ಇರ್ತೀವಿ, ನಮ್ಮ ಕುಟುಂಬ, ದೇವೇಗೌಡರು, ನಾನು, ಕುಮಾರಣ್ಣ ಎಲ್ಲ ನಿಮ್ಮ ಜೊತೆ ಇರ್ತೀವಿ. ಯಾವುದೇ ಧೃತಿಗೆಡಬೇಕಾದಂಥ ಪ್ರಮೇಯ ಇಲ್ಲ, ಗೊತ್ತಾಯ್ತಾ. ಅದರಿಂದ ನಮ್ಮ ಜಿಲ್ಲೆ ಜನ ಇವತ್ತುವರೆಗೆ ನನಗೇನು ಸಹಕಾರ ಕೊಟ್ಟಿದ್ದಾರೆ, ಮುಂದೆನೂ ನಾನು ನಿಮ್ಮ ಜೊತೆ ಆ ಸಹಕಾರಕ್ಕೆ ಋಣಿಯಾಗಿದ್ದೀನಿ ಅಂತ ಹೇಳಿ ನನ್ನ 2 ಮಾತನ್ನು ಬಾಕಿದ ಆಮೇಲೆ ಏನೇ ಇದ್ದರೂ ಇಲ್ಲೇ ಇರ್ತೀನಿ. ಇವತ್ತು Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.